ಡಿಸಿಸಿ ಬ್ಯಾಂಕ್ ಚುನಾವಣೆ ಹೊಸ್ತಿಲಲ್ಲೇ ಖಾನಾಪುರ ಕ್ಷೇತ್ರದ ಬಿಜೆಪಿಯಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಮುನಿಸು. ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೊಸ್ತಿಲಲ್ಲೇ ಖಾನಾಪುರ ಕ್ಷೇತ್ರದ ಬಿಜೆಪಿಯಲ್ಲಿ ಹಾಲಿ ಶಾಸಕ ವಿಠ್ಠಲ್ ಹಲಗೇಕರ್ ಹಾಗೂ ಅರವಿಂದ್ ಪಾಟೀಲ್ ನಡುವೆ ಮುನಿಸಾಗಿದ್ದು, ಈಗಾಗಲೇ ಹಾಲಿ ಶಾಸಕ ವಿಠ್ಠಲ್ ಹಲಗೇಕರ್ ಅವರಿಗೂ ಹೇಳದೆ ಕೇಳದೆ ಮಾಜಿ ಶಾಸಕ ಅರವಿಂದ್ ಪಾಟೀಲ್ರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಾನೇ ಅಭ್ಯರ್ಥಿ ಎಂದು ಘೋಷಿಸಿಕೊಂಡು ಮೊನ್ನೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಕರೆಸಿ ಅವರನ್ನ ಸನ್ಮಾನ ಮಾಡಿ ಅವರಿಂದಲೇ ಖಾನಾಪುರದ ಕ್ಷೇತ್ರದಿಂದ ಅಭ್ಯರ್ಥಿ ಅರವಿಂದ್ ಪಾಟೀಲ್ ಎಂದು ಹೇಳಿಸಿರುವುದು ಹಾಲಿ ಶಾಸಕ ವಿಠ್ಠಲ್ ಹಲಗೇಕರ್ ಹಾಗೂ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಖಾನಾಪುರ ಕ್ಷೇತ್ರದ ಇಟಗಿಯ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಿ ನಂತರ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಡಳಿತದಲ್ಲಿರುವ ಇಟಗಿಯ ಪಿಕೆಪಿಎಸ್ ಅಧ್ಯಕ್ಷರು ಸರ್ವ ಮಂಡಳಿಯ ಸಭೆ ನಡೆಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಸರ್, ಈಗ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ, ಈಗ ಇತ್ತೀಚೆಗೆ ವಿಶೇಷವಾಗಿ ಮೊನ್ನೆ ತಾನೇ ಒಂದು ರೀತಿ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ, ಖಾನಾಪುರ ಕ್ಷೇತ್ರಕ್ಕೆ ಈ ಬಾರಿ ಅರವಿಂದ್ ಪಾಟೀಲ್ ಅವರು ಏನಾರು ಇದು ಮಾಡಿದ್ರೆ ಡಿಸಿಸಿ ಬ್ಯಾಂಕ್ಗೆ ನಾವು ಬಹಿರಂಗವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ತಾವು ಸಹ ಬಿಜೆಪಿ ಶಾಸಕರಿಲ್ಲಿ ಇಂಥ ಸಂದರ್ಭದಲ್ಲಿ ತಾವು ಸಹ ಈ ಬಾರಿ ಡಿಸಿಸಿ ಬ್ಯಾಂಕ್ ನಿಲ್ಲಬೇಕು, ನೀವೇ ನಿಲ್ಲಬೇಕು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ಒತ್ತಾಯ ಮಾಡ್ತಾವ್ರೆ. ಈ ಸಂದರ್ಭದಲ್ಲಿ ಏನು ನಿಮ್ಮ ವಿಶ್ವಾಸ ತಗೊಂಡಿದ್ರು? ಡಿಸಿಸಿ ಬ್ಯಾಂಕ್ ಅಂದ್ರೆ ಒಂದು ನಮ್ಮ ರೈತ ಸಲುವಾಗಿ ಒಂದು ಸಂಸ್ಥೆ. ಡಿಸಿಸಿ ಬ್ಯಾಂಕ್ದ ಬ್ರ್ಯಾಂಚ್ ಅಂದ್ರೆ ಅದು PKPS ಏನು ಸಂಘ ಅದಾರಲ್ಲ, ಅದು ಬ್ರ್ಯಾಂಚ್. ಇದು ಆ ಬ್ರ್ಯಾಂಚ್ ಅಲ್ಲೇ ಒಂದು ಶೇರ್ಸ್ ಇರ್ತಾರೆ. ಶೇರ್ಸ್ ಪ್ರಕಾರ ಈ ಸಂಸ್ಥೆಯಲ್ಲಿ ಯಾರು ಶೇರ್ಸ್ ತಗೋತಾರೆ ಅವ್ರಿಗೆ ಎಲ್ಲರಿಗೆ ಡಿಸಿಸಿ ಬ್ಯಾಂಕ್ ಮೂಲಕ ಸರ್ಕಾರದಿಂದ 0% ದುಡ್ಡು ಕೊಡ್ತಾರೆ. ಅದ ಕಾರಣ ಯಾರು MLA ಇರಲಿ, ಈ ಸರ್ಕಾರದಿಂದ ಏನು ಕೋಆಪರೇಟಿವ್ನಲ್ಲಿ ಏನೇನು ಸಿಗ್ತಾರಲ್ಲ ಸೌಲಭ್ಯ ಸಿಗ್ತಾರೆ, ಅದ ಸಲುವಾಗಿ ನಾವು ಜವಾಬ್ದಾರಿ ಇರ್ತದೆ. MLA ಅಂದ್ರೆ ಅವರು ಸಂಸ್ಥೆನಲ್ಲಿ ಜವಾಬ್ದಾರಿ ಇರ್ತೇವೆ. ಈ ಎಲ್ಲ ನೋಡಿದ್ರೆ ನಾವು ಹಳೆಯ ಪದ್ಧತಿ ಒಂದು ತೋಪಿನಕಟ್ಟಿನಲ್ಲಿ ಸಂಸ್ಥೆ ಮಾಡಿದ್ದೇವೆ. ನಮ್ಮ ತೋಪಿನಕಟ್ಟಿನಲ್ಲಿ ಒಟ್ಟು PKPS ಇಲ್ಲ. ರೇಮಾನಿ ಸಾಹೇಬ್ ಇದ್ದ ಪೈಲ ಒಂದು ಸಂಸ್ಥೆ ಮಾಡಿದ್ದು, ಮತ್ತು ಆ ಸಂಸ್ಥೆ ರಿಜಿಸ್ಟರ್ ಆಗ್ತದೆ ಅಲ್ಲೇ ಈ ಡಿಸಿಸಿ ಬ್ಯಾಂಕ್ನಲ್ಲಿ. ಪೈಲ ನಮ್ಮ ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಮೇಲೆ ಅವರು 2 ತಿಂಗಳನ್ನ ನಾವು ಹೊಸ ಮಾಡಿದ್ವು ಇದು ಸಂಸ್ಥೆ. ಆ ಸಂಸ್ಥೆಗೆ ಕರ್ಜು ಮಾಫಿ ಆಯ್ತು, ಕರ್ಜು ಮನ್ನಾ ಆಯ್ತು 15 ಲಕ್ಷ. ಆ ಟೈಮ್ನಲ್ಲಿ ನಮಗೆ ಗೊತ್ತಾದ PKPS ಅಂದ್ರೆ ಸರ್ಕಾರ ಸಂಸ್ಥೆ, ಸಹಕಾರ ಸಂಸ್ಥೆ ಮತ್ತು ಸರ್ಕಾರ ಸಂಸ್ಥೆ. ಯಾಕಂದ್ರೆ ಎಲ್ಲ ಈ ಮೂಲಕ ಕೊಡ್ತಾರೆ. ಸರ್ಕಾರ ಏನು ಫೆಸಿಲಿಟೀಸ್ ಕೊಡ್ತಾರಲ್ಲ ಈ PKPSದಿಂದ ಕೊಡ್ತಾರೆ. ಈ ನೋಡಿದ ಮೇಲೆ ನೆಕ್ಸ್ಟ್ ಟೈಮ್ ರೇಮಾನಿ ಸಾಹೇಬ್ ಅರವಿಂದ್ ಪಾಟೀಲ್ ವಿರುದ್ಧ ಅವರು ಅರ್ಜಿ ತುಂಬಿದ. ನಾ ಏನು ಹೇಳಿಲ್ಲ, ಏನು ಕೇಳಿಲ್ಲ. ನಾ ಡೈರೆಕ್ಟ್ ರೇಮಾನಿ ಸಾಹೇಬ್ಗೆ ಆ ಟೈಮ್ನಲ್ಲಿ ಓಟ್ ಕೊಟ್ಟಿದ್ದೆ. ನಾವು 10 ಓಟ್ನಲ್ಲಿ ನಮ್ಮದು ಓಟ್ ಇತ್ತು. ಮತ್ತು ಎಲ್ಲರಿಗೆ ಗೊತ್ತಿಲ್ಲ ಏನು ನಡೀತಾರೆ, ಯಾವ ಪ್ರಕಾರ ಸಂಸ್ಥೆಯಲ್ಲಿ ಏನೇನು ಕಡೆ ಮಾಡಿ ಓಟ್ ತಗೋತಾರೆ ಯಾರಿಗೆ ಗೊತ್ತಿಲ್ಲ. ಅಲ್ಲಿಂದ ನಮಗೆ ಹೆಂಗೆ ನಡೀತಾರೆ ಅದು ಗೊತ್ತದೆ. ನೆಕ್ಸ್ಟ್ ಅವರು ಅರವಿಂದ್ ಪಾಟೀಲ್ ಮತ್ತು ಎಲೆಕ್ಷನ್ ಮಾಡಿದ್ದು ನಮಗೆ ಸೂಚಕ ಅಂತ ಹೇಳಿ ಅವ್ರಿಗೆ ತಗೊಂಡೋಗಿದ್ದು. ಲಾಸ್ಟ್ ಟೈಮ್ ನಿಂಬಾಳ್ಕರ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದು. ಆ ಟೈಮ್ನಲ್ಲಿ 1 ಓಟ್ನಲ್ಲಿ ಅವ್ರಿಗೆ ಡೆಪ್ಯೂಟ್ ಮಾಡಿದ್ದು. ಈ ಸಲ ಏನು ನಮಗೆ ಗೊತ್ತಿಲ್ಲ, ಅವರು ಡೈರೆಕ್ಟ್ ಜಾರಕಿಹೊಳಿ ಸಾಹೇಬ್ ತಗೊಂಡು ಬಂದು ಎಲ್ಲೇ ಹಾನಿ ಮಾಡಿ ಎಲ್ಲ ಸೊಸೈಟಿಗೆ
ನೀವು ಹಾನಿ ಮಾಡಿ ನಮಗೆ ಓಟ್ ಕೊಡಬೇಕು ಅಂತ ಯಾಕೆ ಇವರು ಚಾಲೂ ಮಾಡಿದ್ರೆ ಗೊತ್ತಿಲ್ಲ ಈ ಸಲ. ಯಾಕಂದ್ರೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಮತ್ತು ಅವರು ಈ ಒಂದು ಪಾರ್ಟಿನಲ್ಲಿ ಅದ, ನಮಗೆ ಒಂದು ಫೋನ್ ಹಚ್ಚಬೇಕಲ್ಲ. ಅವರು ಒಂದು ಫೋನ್ ಹಚ್ಚಿಲ್ಲ, ಯಾಕಂದ್ರೆ ನೀವು ಕ್ಯಾಂಡಿಡೇಟ್ ಆಗಲಿ ಅಂತ ಅವರು ಆಶೀರ್ವಾದ ಕೊಟ್ಟಿದೆ. ಈಗ ಬರೋಬರ ಅದ ಎಲ್ಲ ನಮಗೆ ಮಂದಿ ಹೇಳ್ತಾರೆ ಈಗ, ನೀವು ನಿಮಗೆ ಯಾಕೆ ಕರ್ಸಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಏನು ಉತ್ತರ ಕೊಡೋಣ ನಾವು? ಒಂದೇ ಪಕ್ಷನಲ್ಲಿ ಒಂದು ಸುದ್ದಿ ಇದೆ ಸರ್, ನಿಮ್ಗೆ ಏನು ಈ ಬಾರಿ MLA ಟಿಕೆಟ್ ಸಿಕ್ತಲ್ಲ, ಅವಾಗೇನೋ ಮಾತುಕತೆ ಆಗಿತ್ತ? ನೀವು DCC ಬ್ಯಾಂಕ್ ಮಾಡ್ಕೊಳ್ಳಿ, ನಾವು MLA ಒಂದ ಶಬ್ದ ಅವರು ಮಾತಾಡಿಲ್ಲ. ಅವರು ಅಷ್ಟ ಹೇಳಿದ. ಅವರು ಏನು ನೀವು ಕೋಆಪರೇಟಿವ್ ನಲ್ಲಿ ಭಾಗವಹಿಸ್ಬೇಡ್ರಿ ಅಂತ ಹೇಳಿದವರು. ಅವರು ಸತ್ಯ ಅದಾರ. ಮತ್ತೆ 2 ವರ್ಷ ಆಗಿತ್ತು. ಈಗ ಇಲ್ಲಿ ಇಟ್ಗಿ ಸೊಸೈಟಿ ಎಲೆಕ್ಷನ್ ಆದ, ನಮ್ಮ ಅಧ್ಯಕ್ಷರು BJP ಅಧ್ಯಕ್ಷ ಅವರು ಕಾಂಟೆಸ್ಟ್ ಮಾಡಿದ್ರು. ಅವರು ಪರವಾಗಿ ಏನು ಎಲೆಕ್ಷನ್ ನಲ್ಲಿ ಪ್ರಚಾರ ಮಾಡಕ್ ನಾವು ಬಂದಿಲ್ಲ, ಯಾಕಂದ್ರೆ ಅವರು ಏನು ಆಶ್ವಾಸನೆ ಕೊಟ್ಟಿದ್ದಿಲ್ಲ. ಆ ಪ್ರಕಾರ ನಾವು ಒಟ್ಟು ಯಾವ ಸೊಸೈಟಿಗೆ ಹೋಗಿಲ್ಲ. ಇವರು ಇನ್ನು 6 ತಿಂಗಳಿತ್ತು, ಯಾವ ಸ್ಟೇಜ್ನಲ್ಲಿ ಅವರು ಮಾತಾಡ್ತಾರೆ, MLA ನಾವು ಮುಂದಿನ MLA ಆಗ್ತೇವೆ, ನೀವು ಆಶೀರ್ವಾದ ಕೊಡ್ಬೇಕು ಮಂದಿಗೆ ಹೇಳ್ತಾರೆ. ಹೆಂಗ್ ಮಾಡೋಣ ಈಗ? ನಾವು ಗಪ್ಕೊಂಡ್ರೋಣ? ಅಲ್ಲ, ಈಗ ಇನ್ನೊಂದು ಸುದ್ದಿ ಇದೆ ಸರ್. ಈಗ ಒಂದ್ ಕಡೆ DCC ಬ್ಯಾಂಕ್ಗೆ ಕಾಂಗ್ರೆಸ್ ಪಕ್ಷದ ಒಂದು ಚಂದ್ರಶೆಟ್ಟಿ ಅವರು ಬರ್ಬೇಕು ಅಂತ ಬಿಟ್ಟು ಕೆಲವರು ಒಂದ್ ಸುದ್ದಿ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರೇ ಕೆಲವರು ಮುಖಂಡರುಗಳು ನೀವು ಆಗ್ಬೇಕು ಅಂತ ಸಪೋರ್ಟ್ ಮಾಡ್ತಾವ್ರೆ. ಈಗ ಹೇಳ್ತೇವೆ ನಿಮ್ಗೆ, ಜಿಲ್ಲಾ ಆಡಳಿತ ಯಾವ ಲೀಡರ್ ಅದಾರಲ್ಲ, ಯಾರು ನಮಗೆ ಯಾರು ಅಪೋಸ್ ಮಾಡಿಲ್ಲ, ಅವ್ರಿಗೆ ಅಪೋಸ್ ಮಾಡಂಗಿಲ್ಲ. ನಮ್ಮ ಜಾರಕಿಹೊಳಿ ಸಾಹೇಬ್ ಬಂದ ಅಲ್ಲೇ ಅವ್ರಿಗೆ ಏನೇನು ಹೇಳಿ ಅವ್ರಿಗೆ ತಗೊಂಡು ಬಂದಿದ್ದವ್ರು. ಅವರು ಎಲ್ಲ ಜಾರಕಿಹೊಳಿ ಸಾಹೇಬ್ ನಮಗೆ ಸಪೋರ್ಟ್ ಅದಾರ. ಜಾರಕಿಹೊಳಿ ಸಾಹೇಬ್ರು ಅಂದ್ರೆ 3 ಜನ ಇದ್ದಾರೆ ಸರ್, ಎಲ್ಲ ಅದಾರ ಒಂದಾಗ. ಅಲ್ಲ, ಬಾಲಚಂದ್ರ ಜಾರಕಿಹೊಳಿ ನಾನು ಹೇಳಿಕೆ ಇಲ್ಲ ಇಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರು ಜಾರಕಿಹೊಳಿ ಪರವಾಗಿ ಬರಬಹುದು ಎಲ್ಲ. ಅವರು ಅವ್ರಿಗೆ ನೀವು ಯಾರು ಬರಲಿ ನಮಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತು ಅವ್ರ ಮೇಲೆ ನಾವು ಏನು ಅಪೋಸ್ ಮಾಡಂಗಿಲ್ಲ. ಅವ್ರ ಆಶೀರ್ವಾದ ತಗೊಂಡು ನಾವು ಎಲೆಕ್ಷನ್. ಹಂಗಲ್ಲ ಸರ್, ಈ ಬಾರಿ ಒಟ್ಟಾರೆ ನೀವು ಸಹ ಒಂದ್ ರೀತಿ ಯಾರೇ ಇದಾದ್ರು ಎದುರಾಳಿ ಯಾರೇ ಇದ್ರು ನೀವು ಸ್ಪರ್ಧೆ ಮಾಡಿಸಿದ್ದ ಪಕ್ಕ? ಎಸ್. ಪಬ್ಲಿಕ್ ಅವರು ಸೊಸೈಟಿ ಟೀಮ್ ಹೇಳ್ತಾರಲ್ಲ, ಯಾರು ನಮಗೆ ನೀವು ಈಗ ಕುಂಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಬಹಳ ಮಂದಿ ಈಗ ಕುಂಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಬಹಳ ಮಂದಿ ಈಗ 20 ವರ್ಷದಿಂದ ಒಂದು ಅಪೋಸ್ ಅದಾರ ಅವ್ರಿಗೆ. ಮತ್ತು ನಿಮ್ದ ಕೆಲಸ ಆಗಿಲ್ಲ, 15 ಸೊಸೈಟಿ ಆ ಪ್ರಕಾರ ಅದಾರ. ಈಗ ಅವ್ರ ಪತ್ ಸರಿ ಇಲ್ಲ. ಈಗ ಸದ್ಯ ನೋಡ್ರಿ ಇಟ್ಗಿನಲ್ಲಿ ಅವ್ರಿಗೆ ಪ್ಯಾನೆಲ್ ಚೇಂಜ್ ಆಗಿದ ಮೇಲೆ ಅವ್ರ ಪತ್ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಹೆಂಗಿದೆ? MLA ಮತ್ತೆ ಈಗ ಸಂಚಾಲಕ ಇದ್ರ ಆಗಿದ್ಮೇಲೆ ಇದು DCC ಬ್ಯಾಂಕ್ನಿಂದ ಅದು ಏನು ಲೋನ್ ಕೊಡ್ತಾರೆ. ಅವ್ರ ಅಪೋಸ್ ಪ್ಯಾನೆಲ್ ಬಂದ ಮೇಲೆ ನಿಮಗೆ ಪತ್ ಕೊಡಂಗಿಲ್ಲ, ನೀವು ಓಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಅದು ಸರಿ? ಈಗ ಆಲ್ರೆಡಿ ಬೆದರಿಕೆಗಳು ಸ್ಟಾರ್ಟ್ ಆಗಿದ್ದಾವೆ. ಎಲ್ಲ ಇದು ಒಂದೇ ಎಕ್ಸಾಂಪಲ್. ಈಗ ಯಾವ ಸೊಸೈಟಿನಲ್ಲಿ ಅದಾರ, ನಾವು ಈಗ ವಿಸಿಟ್ ಯಾವ ಸೊಸೈಟಿನಲ್ಲಿ ಇವ್ರಿಗೆ ಹೇಳ್ರಿ. ಅದು ಒಂದು ರೈತಗೆ ಟ್ರ್ಯಾಕ್ಟರ್ ಸ್ಯಾಂಕ್ಷನ್ ಆತ. ಅದ ಟ್ರ್ಯಾಕ್ಟರ್ ಅವ್ರ ರೈತಗೆ ಲೋನ್ ಬೇಕಂದ್ರೆ ಅವರು ಎಲ್ಲ ಮಂದಿ ಅವ್ರಿಗೆ ಓಟ್ ಕೊಡ್ಬೇಕು. ಅದ ಕಂಡೀಷನ್ ಸರಿ ಅದಾರ ಇದು ಲೋಕಶಾಹಿನಲ್ಲಿ, ಡೆಮೋಕ್ರಸಿನಲ್ಲಿ. ಯಾರು ಸರ್ MLAಗೆ ನಿಮ್ ಜೊತೆ ಇದ್ ಮಾಡಿದ್ರು, ಮತ್ತೆ MP ಇಬ್ರು ಜೋಡೆತ್ತಿಗಳ ರೀತಿ ಕೆಲಸ ಮಾಡಿದ್ರು BJP ಪರವಾಗಿ, ಯಾಕೆ ಸರ್ ವೈಮನಸ್ಸು ಏನೂ ಇಲ್ಲ. ಅದ ಈಗ ನೀವು ರೆಸ್ಪೆಕ್ಟ್ ಕೊಟ್ಟಿದ್ರೆ ನಾ ರೆಸ್ಪೆಕ್ಟ್ ಕೊಡ್ತೇವೆ. ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗ? ನಾ MLA ಅದಾರ ಈಗ, ಅದ ಏನ್ ಮಾತಾಡಿಲ್ಲ ಅಂದ್ರೆ ಹಂಗ ಏನ್ ಮಾಡ್ಬೋದು? ಈಗ ಎಲ್ಲ ಬೇರೆ ಕ್ಷೇತ್ರದಲ್ಲಿ ಮಾತಾಡ್ತಾರೆ. ಅವರು ಭಾಳ ಶಾಂತ MLA ಅದಾರ. ಶಾಂತ MLA ಅದಾರ ಅಂದ್ರೆ ನಾವು ಹಂಗ ಏನು ಮಾಡ್ತಾರಂತ ನೋಡಬೇಕು. ಇಲ್ಲ ವೈಲೆಂಟ್ ಆಗ್ತೀರಾ ನೀವು?
ಆಗಬೇಕು ಇದು ಹಾಂ ಸರ್. ಮತ್ತು ಸೈಲೆಂಟ್ ಆಗಿದ್ರೆ ಆಗಲ್ಲ. ಹಾಂ ಸರ್. ಸರ್ ಈಗ ಸೈಲೆಂಟ್ ಅಂದ್ರೆ ಅದ ನಮ್ಮ ಡ್ಯೂಟಿ. ಹಾಂ ಸರ್. ಸೈಲೆಂಟ್ ಅಂದ್ರೆ ಏನು? ಹಾಂ ಸರ್. ನಮಗೆ ಅಧಿಕಾರ ಏನು ಕೊಟ್ಟಿದ್ದಲ್ಲ ಅದು ಮಾಡಬೇಕಲ್ಲ ನಾವು. ಅಲ್ಲ, ಚಂದ್ರರಾಜ್ ಜಾರಕಿಹೊಳಿ ಅವ್ರು ಬರ್ತಾರೆ, ಒಂದು ಕಡೆ ಸುದ್ದಿ ಇದೆ ಸರ್. ಏನು ನೀವು ಅದ ಅವ್ರದ ಏನು ಅವರು ಇಲ್ಲೇ ಚಂದ್ರರಾಜ್ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಮತ್ತು ಅದು MLC ಅದ. ಅವ್ರಿಗೆ ನಾ ಏನು ಅಪೋಸ್ ಮಾಡೋ ಅವ್ರ ಪರವಾಗಿ ಮಾಡ್ತಾರೆ. ಅವ್ರ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ, ನಮ್ಮ ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ. ಅರವಿಂದ ಅವ್ರದ್ದು ರಾಜಕೀಯ ದೃಷ್ಟಿಕೋನದಿಂದ ಮಾಡ್ತಾರೆ. ಆರಿಸ್ ಯಾರು ಬರ್ತಾರ ಅದ ಕಂಟಿನ್ಯೂ ಇರ್ತಾರೆ. ಪೊಲಿಟಿಕಲ್ ಪ್ರೆಷರ್ ಬಂದ್ರೆ ಹಿಂದೆ ಸರಿತೀರಾ? ಯಾಕಂದ್ರೆ ಆ ಟೈಮ್ ಅವರು ಎಲ್ಲಾರು ಪೊಲಿಟಿಕಲ್ ಪ್ರೆಷರ್ ಮಾಡಿದಿಲ್ಲ. ನಿಮ್ಮ ರಾಜ್ಯ ಮುಖಂಡರುಗಳು ಎಲ್ಲ ಅವ್ರಿಗೆ ಗೊತ್ತದಾರೆ. ಯಾಕಂದ್ರೆ ಆ ಟೈಮ್ ನಾವು ಪ್ರೆಷರ್ ಮಾಡಿದಾರ, ಹಿಂದೆ ಸರಿದಿಲ್ಲ. ಮತ್ತು ಪ್ರತಿ ಸಲ ನಾವು ಸೇರ್ಪಡೆ ಆಗಿಲ್ಲ ಸರ್. ಯಾರ ಇದ್ದಿಲ್ಲ ಅವ್ರು. ಮತ್ತೆ ಯಾಕಂದ್ರೆ ಆ ಟೈಮ್ನಲ್ಲಿ ನಮ್ಮ BJP-ನಲ್ಲಿ ಇಲ್ಲ ಇವರು. ಆ ಟೈಮ್ನಲ್ಲಿ ನಾವು ಹಿಂದೆ ಸರಿಸಿದ್ವಿ. ಈಗ ನಮ್ಗೆ ಅಧಿಕಾರ ಅದ, ಒಂದು ಪಕ್ಷದಲ್ಲಿ ಅದ ಪಾರ್ಟಿ ತೀರ್ಮಾನ ತಗೋತಾರೆ. ಕಂಟಿನ್ಯೂಸ್ ಅವ್ರಿಗೆ ಯಾಕೆ ಕೊಡ್ಬೇಕು? ನಾ ಹಿಂದ್ ಸರದ ಅವರು ಹಿಂದ್ ಸರದ್ಲಿ, ಬೇರೆಗೆ ಕೊಡ್ಲಾ, ಈಗ ಬೇರೆಗೆ ಕೊಡ್ಲಾ. ಈಗ ಒಟ್ಟಾರೆ ನೀವು ಸ್ಪರ್ಧೆ ಖಚಿತ, ನೀವು ಸ್ಪರ್ಧೆ ಮಾಡೋದು ಖಚಿತ ಪಕ್ಕ? ಸರ್, ಎಲ್ಲರೂ ಖಚಿತ. ಓಕೆ, ಪಬ್ಲಿಕ್ ಹೇಳಿದ ಪ್ರಕಾರ ನಾವು ಸರ್. ಈಗ ಇನ್ನೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹುಟ್ಟೂರು, ವಿಶೇಷವಾಗಿ ಚಿಕ್ಕಟ್ಟಿಹೊಳಿಲಿ ಸಾಕಷ್ಟು ರೋಡ್ಗಳು ಕೆಟ್ಟಿದ್ದಾವೆ, ಸಾಕಷ್ಟು ಈ ಕಡೆ ಇಟ್ಗಿಲು ಕೆಟ್ಟಿದ್ದಾವೆ. ಈ ಕಡೆ ಭಾಗದಲ್ಲಿ ಸ್ವಲ್ಪ ಏನಾದ್ರು ರೋಡ್ಗಳು ಇಂಪ್ರೂವ್ಮೆಂಟ್ ಮಾಡ್ತಾರೆ. ಫಂಡ್ ಕೊಡ್ತೇವೆ ಅಂತ ಹೇಳಿದ್ವಿ. ಈಗ ಭಾಗದಲ್ಲಿ 50 ಕೋಟಿ ತನಕ. BJP-ಗಿಂತ ಜಾಸ್ತಿ ಕಾಂಗ್ರೆಸ್ ಮುಖಂಡರುಗಳೇ ಜಾಸ್ತಿ ಸಪೋರ್ಟ್ ಇದೆಯಲ್ಲ ಸರ್? ಹಂಗ ಇಲ್ಲ, ಸರ್ಕಾರ ಅವ್ರು ನೋಡ್ತಾರೆ ಎಲ್ಲೇ ಏನೇನು ತಕರಾರು ಇದ್ದಾರೆ ಇಲ್ಲ ನೋಡಿ ಅವ್ರ ಮಂದಿ ಇಲ್ಲ. ಸರ್ಕಾರ ಯಾವ ಕಾಂಗ್ರೆಸ್ ಅದ ಅವ್ರ ಮಂದಿ ಇಲ್ಲ ಇಲ್ಲೇ, ಅವ್ರ ಪರವಾಗಿ ಕೊಡ್ತಾರೆ. ಕೊನೆ ಪ್ರಶ್ನೆ, ಈಗ ಅಕ್ಟೋಬರ್ಗೆ ಮಲಪ್ರಭಾ ಕುಸ್ತಿ ಬಂತು ಸರ್, ಮಲಪ್ರಭಾ ಫ್ಯಾಕ್ಟ್ರಿದು ಒಂದು ಸುದ್ದಿ ಇದೆ ಸರ್. ನೀವು ಬಾಬಾ ಸಾಹೇಬ್ ಪಾಟೀಲ್ ಜೋಡೆತ್ತುಗಳಾಗಿ ಜಂಗಿ ಕುಸ್ತಿ ಅದ ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ನಮ್ಮ ಶೇರ್ಸ್ ಇಲ್ಲ, ಏನೂ ಇಲ್ಲ. ಅಷ್ಟ ರೈತ ಪರವಾಗಿ ಫ್ಯಾಕ್ಟ್ರಿ ಇರ್ಲಿ, ರೈತ ಪರವಾಗಿ ಫ್ಯಾಕ್ಟ್ರಿ ಇರ್ಲಿ ಅಂತ ನಾವು ಸಪೋರ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್. ಸಪೋರ್ಟ್ ಅಂದ್ರೆ ನಮ್ಮ ಸಂಸ್ಥೆದಿಂದ ಅವರಿಗೆ ಫೈನಾನ್ಸ್ ಕೊಟ್ಟಿದ್ದೆ ಅಷ್ಟ. ಇಲೆಕ್ಷನ್ ಬಗ್ಗೆ ಏನು ಬಗ್ಗೆ ನಾ ತೀರ್ಮಾನ. ಒಂದು ಸುದ್ದಿ ಇದೆ ಸರ್, ನೀವು ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಜಂಟಿಯಾಗಿ ಅವರು ಹೇಳ್ತಾರೆ, ಕುಸ್ತಿ ಮಾಡ್ತೀರಿ ಎಲ್ಲ ಹೇಳ್ತಾರೆ. ಈಗ ಎಲ್ಲ ಹೇಳ್ತಾರೆ ಕುಸ್ತಿ ಯಾಕೆ ಬೇಕು ನಮಗೆ? ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಅದಾರಲ್ಲ, ಅವರು ನಮ್ಮ ತಾಲೂಕದಿಂದ ರೈತ ಮಂದಿ ಅದಾರ, ನಮ್ಮ ತಾಲೂಕದಿಂದ ಕರ್ಮಚಾರಿ ಫ್ಯಾಕ್ಟ್ರಿ ಎಲ್ಲ ಸರ್ವೆಂಟ್ ಅದಾರ. ಅವ್ರ ಪರವಾಗಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಫ್ಯಾಕ್ಟ್ರಿ ಬಂದು ಬರೋದು ಅಂತ ನಾವು 2 ವರ್ಷ ಅವ್ರಿಗೆ ಹಿಂದೆ ಆರ್ಥಿಕ ಸಪೋರ್ಟ್ ಮಾಡಿದ್ವಿ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟರೆ ಗೊತ್ತಾಯ್ತಲ್ಲ, ಮಾನ್ಯ ಖಾನಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಲ ಹುಲಿಕರ್ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.